ಎನ್ಆರ್ಪುರದಲ್ಲಿ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಡಾಕ್ಟರ್ ಕೆಪಿ ಅಂಜುಮಂತ್ ಕೆಂಡಾಮಂಡಲ. ಬಾಳೆಹೊನ್ನೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಬಿಜೆಪಿ ಸರ್ಕಾರ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯದ 7ನೇ ಅಧಿಸೂಚನೆ ಪ್ರಕಟಿಸಿರುವುದನ್ನು ವಿರೋಧಿಸಿ ಎನ್ಆರ್ಪುರದ ದೀಪ್ತಿ ಸರ್ಕಲ್ನಿಂದ ಹಿಡಿದು ವಾಟರ್ ಟ್ಯಾಂಕ್ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಂತರ ಪ್ರತಿಭಟನಾ ಸಭೆ ನಡೆಸಲಾಗಿದ್ದು, ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಅಂಜುಮಂತ್ ಅವರು ತೀವ್ರ ವಾಗ್ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಟರಾಜ್ ಗೇರುಬೈಲ್, ಸದಾಶಿವ, ಹನೀಫ್, ಜುಬೇದಾ ಉಪಸ್ಥಿತರಿದ್ದರು. ಮಲೆನಾಡು ರೈತರ ಬೆನ್ನಿಗೆ ಚೂರಿ ಹಾಕುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ, ಮಲೆನಾಡಿನ ರೈತರ ಬದುಕಿಗೆ ಮರಣ ಶಾಸನವನ್ನು ಬರೆಯಲು ಮುಂದಾಗಿರುವಂತಹ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು. ಸದಸ್ಯರೇ ಮತ್ತು ನರಸಿಂಹರಾಜಪುರದ ಎಲ್ಲ ಗೌರವಾನ್ವಿತ ಜನತೆಯ ಜೊತೆಯಲ್ಲಿ ಈ ಸಭೆಯನ್ನ ಭಾಗವಹಿಸಿರುವಂತಹ ಎಲ್ಲ ಗೌರವಾನ್ವಿತ ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರ ಇವತ್ತಿನ ಹೋರಾಟದ ವಿಚಾರಗಳನ್ನ ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ಮುಖಂಡರು ಅನೇಕ ವಿಚಾರಗಳನ್ನ ಅತ್ಯಂತ ಗಂಭೀರವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತಿನ ಹೋರಾಟ ಏನಿದೆಯೋ ನಮ್ಮೆಲ್ಲರ ಬದುಕಿನ ಹೋರಾಟ, ನಮ್ಮೆಲ್ಲರ ಬದುಕಿನ ಭವಿಷ್ಯದ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಮ್ಮ ಸಮಸ್ಯೆಗಳಿಗೆ ನಿರಂತರವಾಗಿ ಇದೇ ರೀತಿಯ ಸಮಸ್ಯೆಗಳನ್ನ ನಮ್ಮ ಜಿಲ್ಲೆಯ ಜನರು ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನಂತ ಹೇಳಿದ್ರೆ ಕೇಂದ್ರದಲ್ಲಿ ನಮ್ಮ ಸಂಸದರಾಗಿ ನಿಂತು ನಮ್ಮ ಧ್ವನಿಯಾಗಿ ನಿಲ್ಬೇಕಾಗಿರುವಂತಹ ಪ್ರತಿ ಹಂತದಲ್ಲೂ ಬಿಜೆಪಿಯ ಸಂಸದರು ಸಂಪೂರ್ಣವಾಗಿರುವಂತಹ ಮೌನವನ್ನು ವಹಿಸಿದ್ದಾರೆ. ಕೇವಲ 2 ವರ್ಷಗಳ ಕಾಲ ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರ ಅವಧಿಯಲ್ಲಿ ಜನಪರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಬಿಟ್ರೆ ಸಂಪೂರ್ಣವಾಗಿ ಕೇಂದ್ರದಲ್ಲಿ ನಮ್ಮ ಧ್ವನಿ ಇಲ್ಲದಿರುವಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅತಿಯಾದ ನೋವಿಂದ ಇವತ್ತು ಪ್ರಸ್ತಾಪ ಮಾಡ್ತೇವೆ. ಅನೇಕ ಸಂದರ್ಭದಲ್ಲಿ ಇವತ್ತು 7 ಬಾರಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ 7 ಬಾರಿ ಅಧಿಸೂಚನೆ ಕೇಂದ್ರದಿಂದ ಆಗಿದೆ ಅಂತ ಹೇಳಿದ್ರೆ ಏನ್ ತಿಳ್ಕೊಂಡಿದ್ದಾರೆ? ಕೇಂದ್ರದಲ್ಲಿ ಆಡಳಿತ ಮಾಡ್ತಿರುವಂತಹ ಪಕ್ಷಕ್ಕೆ ಜನಸಾಮಾನ್ಯರ ಬದುಕಿನ ಬಗ್ಗೆ ಕಾಳಜಿ ಇದೆಯಾ? ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲೂ ಈ ಅಧಿಸೂಚನೆಯ ವಿರುದ್ಧವಾಗಿ ಜನಸಾಮಾನ್ಯರ ಆಂದೋಲನಗಳು ಪಂಚಾಯತ್ ಮುಖಾಂತರ ಈ ಅಧಿಸೂಚನೆಯ ವಿರುದ್ಧವಾಗಿರುವಂತ ನಮ್ಮ ಘೋಷಣೆಗಳನ್ನ ಮತ್ತು ಹೇಳಿಕೆಗಳನ್ನ ಪಂಚಾಯತ್ ಮುಖಾಂತರ ದಾಖಲಿಸಿದ್ರು ಸಹ ಒಂದು ಸಂದರ್ಭದಲ್ಲೂ ಬಿಜೆಪಿ ಅವರಿರ್ಲಿ, ಕೇಂದ್ರದ ಆಡಳಿತ ಇದಕ್ಕೆ ಕ್ರಮವನ್ನು ವಹಿಸಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ ಅತ್ಯಂತ ಗಂಭೀರವಾಗಿ ಪ್ರಶ್ನೆ ಮಾಡಬೇಕೋ ಬೇಡವೋ ಅನ್ನುವಂಥದ್ದನ್ನ ಈ ಮುಖಾಂತರ ಹೇಳಬೇಕಾಗುತ್ತೆ. ಪ್ರತಿ ಸಂದರ್ಭದಲ್ಲೂ ಇವತ್ತಿನ ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ಏನ್ ಮಾಡಿತ್ತು, ಕಾಂಗ್ರೆಸ್ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನ. ಅವಕಾಶ ಸಿಕ್ಕಂತ ಸಂದರ್ಭದಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಜನಪರವಾಗಿರುವಂತಹ ಧ್ವನಿಯಾಗಿ ನಿಂತಿದೆ. ಇವತ್ತು ಬಿಜೆಪಿ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. 2015ನೇ ಇಸ್ವಿಯಲ್ಲಿ ಈ ಅಧಿಸೂಚನೆ ಮುಂದಾದಂತಹ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, ರಮನಾಥ್ ರೈ ಅವರು ನಮ್ಮ ಅರಣ್ಯ ಸಚಿವರಾದಂತಹ ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಹಿರಿಯ ನಾಯಕರಾಗಿರುವಂತಹ ಅಂದಿನ ಸಚಿವರಾಗಿರುವಂತಹ ಮಾನ್ಯ ದೇಶಪಾಂಡೆ ಅವರು, ಅದೇ ರೀತಿಯಲ್ಲಿ ಟಿ.ಬಿ. ಜಯಚಂದ್ರ ಅವರ ಮುಖಾಂತರ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿ ನಮ್ಮ ಭಾಗದ 10 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ ಜನರಿಗೆ ಈ ಯೋಜನೆಯ ಮುಖಾಂತರ ಬದುಕು ನಾಶ ಆಗುತ್ತೆ, ನಮ್ಮ ರೈತರಿಗೆ ಈ ಯೋಜನೆ ಬೇಡ ಅನ್ನುವಂತ ಸಂಪೂರ್ಣವಾಗಿರುವಂತ ಕ್ಯಾಬಿನೆಟ್ ಡಿಸಿಷನ್ ಮುಖಾಂತರ ನಮ್ಮ ಸರ್ಕಾರ ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಸಂಪೂರ್ಣವಾಗಿರುವಂತ ಮೌನ. ಬಿಜೆಪಿಯ ಸಂಸದರು ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡಲ್ಲ ಸ್ವಾಮಿ. ಇದು ನಮ್ಮ 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 ಜನರಿಗೆ ಮಾಡ್ತಿರುವಂತ ದ್ರೋಹ.
ನಾವು ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರುವಂತ ವಿಚಾರ ಏನಂತ ಹೇಳಿದ್ರೆ, ಪದೇ ಪದೇ ಹೇಳ್ತಾರೆ ಕೇರಳದಲ್ಲಿ ಕೆಲವೊಂದು ಭಾಗವನ್ನು ಹೊರಗ್ಬಿಟ್ರು, ಕರ್ನಾಟಕದಲ್ಲಿ ಯಾಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೋವಿಂದ ಅನೇಕ ಬಾರಿ ಪ್ರಸ್ತಾಪ ಮಾಡಿದೀವಿ, ಆದ್ರೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀವಿ. ಈ ಕಸ್ತೂರಿ ರಂಗನ್ ವಿಚಾರವಾಗಿ ನಡೆದಂತ ಸಭೆ, ಡೆಲ್ಲಿಯಲ್ಲಿ ಅರಣ್ಯ ಭವನದಲ್ಲಿ ನಡೆದಂತ ಸಭೆ, ಅವತ್ತಿನ ನಮ್ಮ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಆಗಸ್ಟ್ 10 ಮತ್ತು 11ನೇ ತಾರೀಕು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಚರ್ಚೆ ಮಾಡಕ್ಕೆ 2016ನೇ ಇಸ್ವಿಯ ಸಭೆಯನ್ನ ಕರೆದ್ರೆ ಅವರು ಗೈರಾಗೋ ಮುಖಾಂತರ ನಮ್ಮ ಕ್ಷೇತ್ರದ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ ದ್ರೋಹವನ್ನು ಎಸಗಿದ್ದಾರೆ. ಇದಕ್ಕೆ ಮುಂದಾಗಿ ಹೇಳ್ತೇನೆ, ಈ ಭಾಗದಲ್ಲಿ 10 ಜಿಲ್ಲೆಗಳಲ್ಲಿ 10 ಕ್ಷೇತ್ರಗಳಲ್ಲಿ ಬಿಜೆಪಿಯ ಸಂಸದರು ನಮ್ಮ ಪ್ರತಿನಿಧಿಗಳಾಗಿದ್ದಾರೆ. ಆದ್ರೆ ಈ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಲ್ಲ. ಅವತ್ತು ಶೋಭಾ ಕರಂದ್ಲಾಜೆ ಮಾತ್ರ ಅಲ್ಲ, 10 ಜನ ಸಂಸದರು ಈ ಸಭೆಗೆ ಗೈರಾಗಿದ್ರು ಅಂತ ಹೇಳಿದ್ರೆ ನಮ್ಮ ನಾಡಿನ ಜನರ ಬಗ್ಗೆ ಇವರಿಗೆ ಗೌರವ ಇದೆಯಾ? ಈ ವಿಚಾರಗಳನ್ನ ನಾವು ಪ್ರಶ್ನೆ ಮಾಡ್ಬೇಕು.